ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಲಾಸ್ಟ್ ಗುರುವಾರದ ದಿನದ ವ್ಲಾಗು, ಗುರುವಾರ ಶುಕ್ರವಾರ ದಿನದ ವ್ಲಾಗು. ಈ ವ್ಲಾಗಲ್ಲಿ ನಾನು ನನ್ನ ಮಗನಿಗೆ ಪ್ರಾಜೆಕ್ಟ್ ರೆಡಿ ಮಾಡಿಕೊಡ್ತಾ ಇದ್ದೆ. ಅವನಿಗೆ ಸ್ಕೂಲಿಂದ ಸೈನ್ಸ್ ಡೇ ಇದೆ, ಫೆಬ್ರವರಿ 28. ಆವತ್ತಿನ ದಿನಕ್ಕೆ ಎಕ್ಸಿಬಿಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಸ್ಕೂಲಲ್ಲಿ. ಹಾಗಾಗಿ ಇವನಿಗೆ ಯೋಗದ್ರ ಬಗ್ಗೆ ಪ್ರಾಜೆಕ್ಟ್ ಮಾಡೋಕ್ಕೆ ಕೊಟ್ಟಿದ್ದರು. ಆಲ್ಮೋಸ್ಟ್ ಅವ್ರು ಕೊಟ್ಟು ನಮಗೆ ಒಂದು ವಾರನೇ ಆಗಿತ್ತು. ನಾವು ಹತ್ತಿರ ಇಟ್ಕೊಂಡು ಮಾಡೋಣ, ಯಾಕೆಂದರೆ ಅದನ್ನು ಬೇರೆ ಕಡೆ ಎಲ್ಲೂ ಇಡೋಕ್ಕಾಗಲ್ಲ. ಕೆಲವೊಂದು ಸಲ ಅದು ಧೂಳಾಗ್ಬಿಡತ್ತೆ, ಮತ್ತು ಅದು ಆದರೂ ಕೂಡ ಅದನ್ನು ನಾವು ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಅಂದರೆ ಸೈನ್ಸ್ ಡೇನ ಹತ್ರ ಮಾಡಿಕೊಂಡು ಅವನಿಗೆ ಪ್ರಾಜೆಕ್ಟ್ ಮಾಡಿಕೊಡೋಣ ಅಂತ ಹೇಳಿ ಸುಮ್ಮನಿದ್ದೆ. ಅವರು ನೆಕ್ಸ್ಟು ವೀಕಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ರು. ನನ್ನ ಮಗ ಅಂತೂ ಫುಲ್ ತಲೆ ತಿಂತಾ ಇದ್ದ. ಅಮ್ಮ 1 ದಿನ, ಅಮ್ಮ 2 ದಿನ ಇದೆ, ಅಮ್ಮ 1 ದಿನ ಇದೆ, ಅಮ್ಮ 3 ದಿನ ಇದೆ, 4 ದಿನ ಇದೆ ಅಂದ್ಕೊಂಡು ಇದೇ ಥರ ನನಗೆ ಟಾರ್ಚರ್ ಕೊಡ್ತಾನೇ ಇದ್ದ. ಸೊ ನಾನು ಕೇಳ್ಕೊಂಡು ಸುಮ್ಮನಿದ್ದೆ. ಹಾಗೆ ಈ ಒಂದು ಯೋಗ ಅದು ಆಸನಗಳೇನಿದೆ ಅದನ್ನೆಲ್ಲ ನಾನು ಪ್ರಿಂಟೌಟ್ ತಂದಿದ್ದೆ. ಸೊ ಅದು ಹಾಗೆ ಸಿಗೋದಿಲ್ಲ, ಎಲ್ಲೂ ನಮಗೆ ಬೇಕು ಅಂದರೆ ಪ್ರಿಂಟೌಟ್ ತೊಗೋಬೋದು. ಇನ್ನೂ ಸ್ವಲ್ಪ ದೊಡ್ಡದಾಗಿ ತೆಗೆಸ್ಬೇಕಿತ್ತು, ಬಟ್ ನನಗಷ್ಟೊಂದು ಐಡಿಯಾ ಬರಲಿಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ತೆಗೆಸ್ಬೋದಿತ್ತು ಅಂತ. ಆಮೇಲೆ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ವಲ್ಲ, ಆವಾಗ ನನಗೆ ಅನಿಸ್ತು ಇನ್ನು ಸ್ವಲ್ಪ ದೊಡ್ಡದು ತೆಗೆಸ್ಬೋದಿತ್ತು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಈಗೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಇವಾಗಿರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ನನಗೆ ಯಾವ ಥರ ಐಡಿಯಾಸ್ ಇತ್ತು ಆ ಥರಲ್ಲೇ ನಾನು ಎಲ್ಲನೂ ಪೇಸ್ಟ್ ಮಾಡಿ ಕಟ್ ಮಾಡ್ತಾಯಿದ್ದೆ. ಸೊ ಆಸನಗಳು ಯಾವ್ಯಾವ ರೀತಿ ಇದೆ ಆ ರೀತಿಯಲ್ಲೇ ಎಲ್ಲದನ್ನು ಕಟ್ ಮಾಡಿ ಪೇಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಹಾಗೆ ಥರ್ಮಕೋಲು ನಮ್ಮ ಮನೇಲೇ ಇತ್ತು. ಲಾಸ್ಟ್ ಟೈಮ್ ಒಂದು ಸಲ ತೊಗೊಂಡಿದ್ದ. ಲಾಸ್ಟ್ ಟೈಮ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿಕೊಂಡು ತೊಗೊಂಡಿದ್ದ, ಬಟ್ ಅದು ಯೂಸೇ ಆಗಿರಲಿಲ್ಲ. ಅವ್ರ ಸ್ಕೂಲಲ್ಲಿ ಹಾಗೇ ಇತ್ತು ಥರ್ಮಕೋಲು. ಅದನ್ನು ವಾಪಸ್ ಕೊಟ್ಟು ಕಳಿಸಿದ್ರು ನಮಗೇ, ಮನೇಲಿ ಪ್ರಾಜೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ. ಮತ್ತು ಅದೇ ಥರ್ಮಕೋಲ್ ಯೂಸ್ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟ್ನ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಇದು ನಾನು ಮಾಡೋಕ್ಕೆ ಒಂದು 2 ಡೇಸ್ ಅಂತೂ ಆಯಿತು. ಏಕೆಂದರೆ ಒಂದೇ ದಿನಕ್ಕೆ ಅಷ್ಟು ಪೇಷನ್ಸಿಂದ ಕೂತ್ಕೊಂಡು ಎಲ್ಲನೂ ಮಾಡೋಕ್ಕಾಗಲ್ಲ. ಏಕೆಂದರೆ ಮನೆ ಕೆಲಸಗಳು ಎಲ್ಲ ಇರುತ್ತೆ. ಮತ್ತು ಸಂಜೆ ಅಡುಗೆ ಮಾಡಬೇಕಿತ್ತು, ಅಡುಗೆನೂ ಕೂಡ ಮಾಡ್ಕೋಬೇಕಿತ್ತು. ಹಾಗಾಗಿ ಒಂದು ಸ್ವಲ್ಪ ಗುರುವಾರ ಸಂಜೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿಕೊಂಡು ನೆಕ್ಸ್ಟು ಶುಕ್ರವಾರನೂ ಕೂಡ ಅದನ್ನು ಕಂಟಿನ್ಯೂ ಮಾಡಿಕೊಂಡೆ. ಸೊ ನಾನು ಆದಷ್ಟು ಅದನ್ನು ತುಂಬ ಒಂಚೂರು ಮಿಸ್ ಆದರೂ ಕೂಡ ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಥರ ಇರುತ್ತೆ. ಯಾಕೆಂದರೆ ಅದು ಪೇಪರಲ್ಲಿ ಪ್ರಿಂಟೌಟ್ ತೊಗೊಂಡಿರೋದ್ರಿಂದ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಆದಮೇಲೆ ನೀನು ಊಟದ ಟೈಮ್ ಆಯ್ತಲ್ವ, ಊಟದ ಟೈಮ್ಗೆ ನಾರ್ಮಲ್ ಊಟಕ್ಕೆ ರೆಡಿ ಮಾಡಲೇಬೇಕು. ಹಾಗಾಗಿ ಇವತ್ತು ಊಟಕ್ಕೆ ಬಂದು ಚಪಾತಿ ಮತ್ತು ಅದರಲ್ಲಿ ಗ್ರೇವಿನ ಮಾಡಿಕೊಂಡು ನೆಕ್ಸ್ಟು ಚಪಾತಿ ಎಲ್ಲ ಹೊತ್ಕೊಂಡು ಚಪಾತಿ ಹೂಕೋಸು ಪಲ್ಯ ಸಾಗು ಏನಾದರೂ ಗ್ರೇವಿ ಮಾಡ್ಕೊಂಡು ರೆಸಿಪಿ ನಾನು ಫಸ್ಟ್ ಟೈಮ್ ಅದನ್ನು ಟ್ರೈ ಮಾಡಿದ್ದು ಮತ್ತು ಬಟಾಣಿ ಇತ್ತು. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಮಾಡಿದಾಗ ಸಾಗು ಥರ ಮಾಡಿದೆ, ತುಂಬ ಚೆನ್ನಾಗಿ ಖಂಡಿತವಾಗ್ಲೂ. ಸೊ ಅದೆಲ್ಲ ಆದಮೇಲೆ ನನ್ನ ಮಗ ಆ ಪ್ರಾಜೆಕ್ಟ್ ಇಷ್ಟ ಆಗಿದೆ ಏನು ಅಂತ ಹೇಳಿ ಎಲ್ಲನೂ ತೋರಿಸ್ತಾ ಇದ್ದಾನೆ. ಬಟ್ ಈ ಪ್ರಾಜೆಕ್ಟ್ ಎಲ್ಲ ಏನೂ ಆಗಿರಲಿಲ್ಲ. ಈ ರೀತಿ ಟೂತ್ ಪಿಕ್ ಎಲ್ಲ ಅದಕ್ಕೆ ಸಿಗಿಸ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ವಿ. ಈ ಆಸನಗಳೆಲ್ಲ ರೆಡಿಯಾಗಿತ್ತು. ಅದು ಬಿಟ್ಟರೆ ನೆಕ್ಸ್ಟು ಥರ್ಮಕೋಲು ನಮಗೆ ಏನು ಮೇನ್ ಬೇಸ್ ಬೇಕು ಅದೆಲ್ಲ ರೆಡಿಯಾಗಿರಲಿಲ್ಲ. ಅದನ್ನೆಲ್ಲ ಕಟ್ ಮಾಡಿ ಒಂದು ಐಡಿಯಾದ ಮೇಲೆ ಕಟ್ ಮಾಡಿ ಈ ರೀತಿ ಥರ್ಮಕೋಲ್ ಮೇಲೆ ಒಂದು ಶೀಟ್ನ ಅಂಟಿಸ್ಬಿಟ್ಟು ಇಟ್ಟಿದ್ದೆ. ಈ ಶೀಟ್ ಬಂದು ನನಗೆ ಗ್ರೀನ್ ಕಲರ್ ಬೇಕಿತ್ತು, ಬಟ್ ಗ್ರೀನ್ ಕಲರು ಸಿಗಲಿಲ್ಲ ನನಗೆ. ಸರಿ ಸಿಕ್ಕಿದ್ರಲ್ಲಿ ಮಾಡೋಣ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಪೇಂಟೆಲ್ಲ ಮಾಡಿ ಏನೋ ಒಂದು ಮಾಡಿ ಫೈನಲಾಗಿ ಒಂದು ಪ್ರಾಜೆಕ್ಟ್ ಅಂತ ಮಾಡಿ ಮುಗಿಸ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗ ಅದನ್ನು ಕೂಡ ತೋರಿಸ್ತಾ ಇದ್ದಾನೆ. ಹಾಗೆ ಈ ಕಡೆ ಚಪಾತಿ ಮಾಡೋಕ್ಕೆ ಎಲ್ಲದೂ ಕೂಡ ರೆಡಿ ಮಾಡಿಕೊಂಡು ಈಗ ನಾನು ಎಲ್ಲನೂ ಚಪಾತಿ ಎಲ್ಲ ಒಂದು ಸಲ ಎಲ್ಲ ಲಟ್ಟಿಸ್ಕೊಂಡ್ಬಿಡ್ತೀನಿ. ಏಕೆಂದರೆ ತವಾ ಕಾಯೋವರೆಗೂ ಎಷ್ಟಾಗುತ್ತೋ ಅಷ್ಟು ಚಪಾತಿನೆಲ್ಲ ಲಟ್ಟಿಸ್ಕೊಂಡು ಬಿಸಿ ಅವ್ರಿಗೆ ಹಾಕ್ಕೊಡ್ತೀನಿ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಚಪಾತಿ ಎಲ್ಲ ಬಿಸಿ ಇದ್ದಾಗೆ ತಿನ್ನೋಕೆ ಇಷ್ಟಪಡ್ತಾರೆ. ಹಾಗಾಗಿ ಅವ್ರಿಗೆ ಎಲ್ಲ ಚಪಾತಿನೂ ಲಟ್ಟಿಸ್ಕೊಂಡು ಆನಂತರ ಬಿಸಿ ಹಾಕ್ಕೊಡ್ತೀನಿ. ಹಾಗೆ ಚಪಾತಿ ಹಾಕೋವಾಗ ತವಾ ಫುಲ್ಲು ಕಾದಿರಬೇಕು.
ಫುಲ್ಲು ಕಾದಾಗ ಮಾತ್ರ ಚಪಾತಿ ಸಾಫ್ಟಾಗಿ ಬರುತ್ತೆ. ಚಪಾತಿ ಕಲ್ಲು ಕಾಯಲಿಲ್ಲ ಅಂದರೆ ದೋಸೆ ತವ ಏನಿದೆ ಅದು ಫುಲ್ ಕಾಯಲಿಲ್ಲ ಅಂದರೆ ಫುಲ್ ರೊಟ್ಟಿ ಥರ ಆಗಿಬಿಡುತ್ತೆ, ಅದು ಚೆನ್ನಾಗಿ ಬರಲ್ಲ. ಹಂಗಾಗಿ ದೋಸೆ ತವ ಏನಿದೆ ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಫುಲ್ಲು ಕಾಯಿಸ್ಕೊಂಡು ಆನಂತರ ಚಪಾತಿನ ಹಾಕಿದ್ರೆ ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ. ಈಗ ಚಪಾತಿ ಆಗ್ತಾ ಇದ್ದಂಗೆ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ಎಲ್ರಿಗೂ ಕೂಡ ಹಾಕ್ಕೊಟ್ಟೆ. ಹಾಗೆ ನಮ್ಮದಂತೂ ಕಾನ್ವರ್ಸೇಷನ್ ನಡೀತಾನೆ ಇರುತ್ತೆ, ನಂದು ನನ್ನ ಮಗಂದು ನಮ್ಮ ಮನೆಯವ್ರದ್ದು ಸುಮ್ಮನೆ ಏನಾದರೂ ಒಂದೊಂದು ನಡೀತಾನೆ ಇರುತ್ತೆ. ಹಾಗೇ ಮಾತಾಡಿಕೊಂಡು ಈಗ ಚಪಾತಿನ ಹಾಕ್ಕೊಡ್ತಾಯಿದ್ದೀನಿ. ನನ್ನ ಮಗ ಪ್ರಾಜೆಕ್ಟ್ ಎಲ್ಲ ಇವಾಗಲೇ ಮುಗಿಸ್ಕೊಡು ಅಂಥೇಳಿ ತುಂಬಾ ತಲೆ ತಿಂತಾಯಿದ್ದ. ಅದಕ್ಕೆ ಇವಾಗಂತೂ ಆಗಲ್ಲ, ಚಪಾತಿ ಎಲ್ಲ ಮಾಡೋದು ಲೇಟ್ ಆಗುತ್ತೆ, ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಪಾತ್ರೆ ಎಲ್ಲ ತೊಳಿಬೇಕು. ಇವತ್ತಾಗಲ್ಲ, ನಾಳೆ ಮಧ್ಯಾಹ್ನ ಮೇಲೆ ಬಂದು ನಾಳೆ ಶುಕ್ರವಾರ ಇರುತ್ತೆ, ನಾಳೆ ಮಧ್ಯಾಹ್ನ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ನಿಗೆ ಹೇಳಿದ್ದೆ. ಮತ್ತೆ 4 ಗಂಟೆಗೆ ಬಂದಿದ್ದ ತಕ್ಷಣ ಮತ್ತೆ ಶುರು ಮಾಡ್ದೆ, ಅಮ್ಮ ಪ್ರಾಜೆಕ್ಟ್ ಅಂದ್ಕೊಂಡು. ಸೊ ನಾನು ಕೂಡ ಸರಿ ಇನ್ನು ಲೇಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಅದನ್ನು ಬೇಗ ಮಾಡೋಕ್ಕೆ ಶುರು ಮಾಡಿದೆ. ಇವಾಗ ನಿನ್ನೆ ಅರ್ಧಕ್ಕೆ ಬಿಟ್ಟಿದ್ನಲ್ವ, ಇವಾಗ ಅದು ಆಸನಗಳದ್ದು ಹೆಸರು ಸ್ವಲ್ಪ ತುಂಬ ಲೈಟಾಗಿತ್ತು, ಅದು ಕಣ್ಣಿಗೆ ಕಾಣಿಸ್ತಾ ಇರೋ ಥರ ಇತ್ತು. ಹಾಗಾಗಿ ಹೆಸರು ಬರೆದುಬಿಟ್ಟು ಲೇಬಲ್ ಅಂಟಿಸ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೆ. ನೋಡಿ, ಈ ರೀತಿ ಏನೋ ಒಂದು ಪೇಂಟಿಂಗ್ ಎಲ್ಲ ಮಾಡಿ ಈ ರೀತಿ ಒಂದು ಪ್ರಾಜೆಕ್ಟ್ನ ಮುಗಿಸ್ಕೊಟ್ಟಿದ್ದೀನಿ ಅವನಿಗೆ. ಈಗ ಅದು ನಾನು ಬರಿತಾ ಇರೋದು ನೇಮ್ ಏನಿದೆ ಅದನ್ನೆಲ್ಲ ಅಂಟಿಸ್ಬಿಟ್ರೆ ಕ್ಲೀನಾಗಿ ಆಗುತ್ತೆ. ಸೊ ಈ ರೀತಿ ಏನೇನೋ ಎಫರ್ಟ್ ಹಾಕಿ ನನಗೆ ಗೊತ್ತಿದ್ದಂಥ ಒಂದು ಐಡಿಯಾದಲ್ಲಿ ಈ ರೀತಿ ಮಾಡಿದ್ದೀನಿ. ಬಟ್ ನನ್ನ ಪ್ರಕಾರ ಹೇಳಬೇಕು ಅಂದರೆ ಈ ಆಸನಗಳದ್ದು ಏನು ಇದಿದೆ ಅದನ್ನು ಇನ್ನೂ ಸ್ವಲ್ಪ ದೊಡ್ಡದು ತರ್ಬೋದಿತ್ತು ಅಂತ ನನಗೆ ಕೊನೆಯವರೆಗೂ ಅದು ಹಂಗೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತಾನೆ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಯಾವ ರೀತಿ ಎಷ್ಟು ಯಾವ ರೀತಿಲಿ ಆಗಬೇಕೋ ಅಷ್ಟು ಮಾತ್ರ ಆಗುತ್ತೆ. ಸೊ ಫೈನಲಾಗಿ ನನ್ನ ಮಗಂದು ಪ್ರಾಜೆಕ್ಟ್ ಮುಗೀತು. ಈ ರೀತಿ ಒಂದು ಲಾಸ್ಟಲ್ಲಿ ಯೋಗಾಸನ ಅಂತ ಹೇಳಿ ಬರೆದು ಥರ್ಮಾಕೋಲ್ ಮೇಲೆ ಉಳ್ದಿದ್ದೆಲ್ಲ ಪೇಂಟ್ ಎಲ್ಲ ಈ ರೀತಿ ಹಚ್ಬಿಟ್ಟು ಈ ರೀತಿ ಯೋಗಾಸನದ್ದು ಒಂದು ಪ್ರಾಜೆಕ್ಟ್ನ ಅವನಿಗೆ ಮುಗಿಸ್ಕೊಟ್ಟಿದ್ದೀನಿ. ತುಂಬ ಸಿಂಪಲಾಗಿ ಮಾಡಿದ್ದೀನಿ, ಓಕೆ ಸಾಕು ಅಂತ ಅನ್ನಿಸ್ತು. ತುಂಬ ಆ ಕಡೆ ಈ ಕಡೆ ಎಲ್ಲ ಡೆಕೋರೇಟ್ ಎಲ್ಲ ಮಾಡ್ತಾಯಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗೆ ಇಲ್ಲೊಂದು ಮರ ಇದೆ ಅಲ್ವಾ, ಆ ಮರನೂ ಕೂಡ ನಾನೇ ಏನೋ ಒಂದು ಸಣ್ಣದಾಗಿ ನಾವು ತುಂಬ ಚಿಕ್ಕವರಿದ್ದಾಗ ಆ ರೀತಿ ಡ್ರಾಯಿಂಗ್ ಮಾಡಿ ಕಟ್ ಮಾಡ್ತಾಯಿದ್ವಿ. ಅದೊಂದು ಐಡಿಯಾ ಬಂತು ನನಗೆ, ಅದೊಂದು ಐಡಿಯಾ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟ್ನ ಮುಗಿಸಿದ್ದೀನಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.